ಸಮೀಪ ಬಂದು ರಕ್ತವನ್ನು ತಗೊಂಡು ಅಲ್ಲಾಹನ್ ಕಡೆ ದುವಾ ಮಾಡಕ್ ಕುಂತಿದ್ರು. ಯಾ ಅಲ್ಲಾ, ನನ್ನ ಗಂಡನಿಗೆ ನಿನ್ನ ದಾರಿಯಲ್ಲಿ ಕುರ್ಬಾನಿ ಮಾಡಿದ್ದೇನೆ, ಈ ಕುರ್ಬಾನಿ ಕಬೂಲ್ ಮಾಡು ಯಾ ಅಲ್ಲಾ, ಕುರ್ಬಾನಿ ಮಾಡಿ ಕಬೂಲ್ ಮಾಡಿ ಅಲ್ಲಾ. ಒಬ್ಬರು ಬರ್ತಿದ್ರು ಕರ್ಬಲಾ ಮೈದಾನಲ್ಲಿ, ಎಲ್ಲಾರು ಶಹೀದ್ ಆಗ್ತಿದ್ರು. ಅಲ್ಲಾಹ್ ಅಕ್ಬರ್. 30 ಜನರು ಹೊರಗಿಂದ ಬಂದಿದ್ರು, ಎಲ್ಲಾರು 30 ಜನರು ಶಹೀದ್ ಆದ್ರು. ಈಗ ಲಾಸ್ಟ್ ಕುಟುಂಬರು ಬಂದ್ರು. ಅಲ್ಲಾಹ್ ಅಕ್ಬರ್. ಒಬ್ಬರು ಬಂದಿದ ನಂತರ ಹಜರತಿ ಬಿಬಿ ಝೈನಬಿನ ಚಿಕ್ಕವಾದ ಮಕ್ಕಳು, ಆಟ ಆಡೋರು ಮಕ್ಕಳ್ರಿ, ಇನ್ನು ಚಿಕ್ಕವಾದ ಮಕ್ಕಳು. ಅವರು ವಯಸ್ಸಿನ ಬಗ್ಗೆ ಜಾಸ್ತಿ ರಿವಾಯತ್ನಲ್ಲಿ ಬಂದಿಲ್ಲ, ಚಿಕ್ಕ ಹುಡುಗರು ಅಂತ ಹೇಳಿದಾರ. ಚಿಕ್ಕ ಹುಡುಗರು ಅಂತ ಹೇಳಿದಾರ. ಆ ಚಿಕ್ಕ ಹುಡುಗರು ಹಜರತಿ ಇಮಾಮ್ ಹುಸೇನ್ ಅವ್ರ ಕಡೆ ಬಂದರು. ತಾಯಿಯ ಸಮೀಪ ಕುಂತಿದ್ದಾರೆ. ಅಮ್ಮಿಜಾನ್ ಅನುಮತಿ ಕೊಡ್ರಿ, ನಾವು ಮೈದಾನದಲ್ಲಿ ಹೋಗ್ಬೇಕು, ಅಮ್ಮಿಜಾನ್ ಅನುಮತಿ ಕೊಡ್ರಿ. ಆ ಚಿಕ್ಕ ಮಕ್ಕಳು ತಾಯಿ ಸಮೀಪ ಬಂದು ಅನುಮತಿ ಕೇಳಾಕ್ ಕುಂತಿದ್ರು. ಆಟ ಆಡೋದಕ್ಕೆ ಏನು ಅನುಮತಿ ಕೇಳಾಕ್ ಕುಂತಿದ್ದಿಲ್ಲ. 22,000 ಸೈನಿಕರ ಸಮೀಪ ಹೋಗಿ ಅವ್ರ ಜೊತೆ ಯುದ್ಧ ಮಾಡೋದಕ್ಕೆ ಅನುಮತಿ ಕೇಳಾಕ್ ಕುಂತಿದ್ರು. ಆ ಚಿಕ್ಕ ಮಕ್ಕಳು ಬಿಬಿ ಝೈನಬ್ ಹಜರತ್ ಇಮಾಮ್ ಹುಸೇನಿನ ತಂಗಿಯ ಮಕ್ಕಳು. ಹಜರತ್ ಇಮಾಮ್ ಹುಸೇನ್ ಅವರು ತಂಗಿ ಹೆಸರೇನು? ಬಿಬಿ ಝೈನಬ್ ಇತ್ತು. ಬಿಬಿ ಝೈನಬ್ ಚಿಕ್ಕವಾದ ಮಕ್ಕಳು ಇದ್ರು. ಆ ಚಿಕ್ಕವಾದ ಮಕ್ಕಳು ಹಜರತ್ ಇಮಾಮ್ ಹುಸೇನ್ ಸಮೀಪ ಬಂದ್ರು. ಮಾಮು ಜಾನ್ ಅನುಮತಿ ಕೊಡ್ರಿ, ನಾವು ಮೈದಾನದಲ್ಲಿ ಹೋಗ್ಬೇಕು. ಮಾಮು ಜಾನ್, ನಮ್ಗೆ ರೂಮ್ ನಲ್ಲಿ ಇರೋದಕ್ಕೆ ನಮ್ಗೆ ಮನಸ್ಸಾಗುತ್ತಿಲ್ಲ, ನಾವು ಮೈದಾನದಲ್ಲಿ ಹೋಗ್ಬೇಕು. ಆ ಚಿಕ್ಕ ಮಕ್ಕಳು ದೀನ ಧರ್ಮವನ್ನು ಕಾಪಾಡೋದಕ್ಕೆ, ದೀನ ಧರ್ಮಗಾಗಿ ಅವರು ರಸೂಲುಲ್ಲಾಹರಿಗಾಗಿ ಮೈದಾನದಲ್ಲಿ ಹೋದ್ರು. ಇವತ್ತು ನಮ್ಮ ಚಿಕ್ಕ ಮಕ್ಕಳನ್ನ ನೋಡಕ್ ಕುಂತಿದ್ದೀವಿ. ಎಲ್ಲೇ ಇದ್ದಾರ ನಮ್ಮ ಚಿಕ್ಕ ಮಕ್ಕಳು? ಏನ್ ಕೆಲಸ ಮಾಡಕ್ ಕುಂತಿದಾರ? 10ನೇ ಮೊಹರಂನಲ್ಲಿ ಯಾವ್ದು ಕೆಲಸ ನಮ್ಮ ತಾಯಿ ತಂದೆಯವರು ಅವರಿಂದ ಮಾಡ್ಸಾಕ್ ಕುಂತಿದಾರ? ಯಾವ್ದು ಕೆಲಸ ಮಾಡ್ಸಾಕ್ ಕುಂತಿದಾರ? ಹಜರತೆ ಬಿಬಿ ಝೈನಬ್ನ ಚಿಕ್ಕ ಮಕ್ಕಳು ಅನುಮತಿ ಕೇಳಿ ತಾಯಿಯ ಮುಖವನ್ನು ನೋಡಿ ಮೈದಾನದಲ್ಲಿ ಬಂದರು. ಆ 22,000 ಯಜೀದಿಗಳು, ಸೈನಿಕಗಳು ಆ ಚಿಕ್ಕವಾದ ಮಕ್ಕಳಿಗೆ ನೋಡಿ ನಂತರ ಏನ್ ಮಾತಾಡಿದ್ರು ಗೊತ್ತಿದೆ? ಕರ್ಬಲಾ ಮೈದಾನದಲ್ಲಿ ಚಿಕ್ಕ ಮಕ್ಕಳು ಬಂದಿದಾರ, ಯಾಕೆ ಬೇರೆ ಹಿರಿಯರು ಯಾರಿಲ್ಲ? ಈ ಮಕ್ಕಳು ಹೇಗೆ ಬಂದಿದಾರ? ಆ ಮಕ್ಕಳು ಭಯ ಪಡ್ಲಾದಂಗೆ ಏನ್ ಹೇಳಿದ್ರು? ಏನ್ ಹಾಕೊಂಡಿದ್ಯಾ? ಮೈದಾನಲ್ಲಿ ಬಂದ್ರ ಬಾ ನೀನು, ನೋಡು ನಮ್ಮ ಯೋಗ್ಯತೆ, ನಮ್ಮ ಶಕ್ತಿ ಎಷ್ಟಿದೆ. ಆ ಮಕ್ಕಳಿನ ಮಾತು 22,000 ಸೈನಿಕಗಳ ಸಮೀಪ ಬಂದು ಎಂತಹ ಹಿಮ್ಮತ್ತಿನ ಮಾತು ಹೇಳಕ್ ಕುಂತಿದಾರ, ಎಂತಹ ಶಕ್ತಿವಾದ ಮಾತು ಹೇಳಕ್ ಕುಂತಿದಾರ. ಇವತ್ತು ನಮ್ಮ ಮಕ್ಕಳು ಇಲಿಮರಿ ಇದ್ದಂಗಿದಾರ, ಇಲಿಮರಿ ಇದ್ದಂಗೆ. ಎಷ್ಟು ಹಲವಾರು ತಪ್ಪು ಕೆಲಸ ಮಾಡೋರು ಜನರು ಜಾಸ್ತಿ ಇರ್ತಾರ, ಅವ್ರ ಹಿಂದೆ ನಾಯಿ ಬಾಲ ಅಡ್ಡಾಡಂಗೆ ಅಡ್ಡಾಡಕ್ ಕುಂತಿದಾರ ನಮ್ಮ ಚಿಕ್ಕ ಮಕ್ಕಳು. ಇವತ್ತು ನಮ್ಮ ಚಿಕ್ಕ ಮಕ್ಕಳು ಕಲಿಸ್ಕೊಡ್ಬೇಕಾಗಿತ್ತು. ನಮ್ಮ ಮಕ್ಕಳು ಪಾಪ ಮಾಡಿರುವ ಜನರ ಜೊತೆ ಯಾವತ್ತು ಕೂಡಿ ಇರಾಕ್ ಹೋಗ್ಬೇಡ್ರಿ, ಒಳ್ಳೆ ಕೆಲಸ ಮಾಡೋರು ಜನರೇ ಒಕ್ಕಟ್ಟಾಗ್ರಿ. ಯಾರು ಒಳ್ಳೆವಾದ ಕೆಲಸ ಮಾಡೋರು ಇದಾರ ಅಂತ ಜೊತೆ ನೀವು ಆಗ್ರಿ ಅಂತ ನಾವು ಮಕ್ಕಳು ಹೇಳ್ಬೇಕಾಗಿತ್ತು. ಆ ಮಾತು ನಾವು ಹೇಳಕ್ ಕುಂತಿಲ್ಲ. ಆ ಚಿಕ್ಕ ಮಕ್ಕಳು ಮೈದಾನದಲ್ಲಿ ಬಂದಿದ ನಂತರ ಆ ಎಲ್ಲಾರು ಯಜೀದಿಗಳು, ಆ ಎಲ್ಲಾರು ಸೈನಿಕಗಳು ಆ ಮಕ್ಕಳಿಗೆ ಒಬ್ಬೊಬ್ಬರು 20 ಮಂದಿ ದುಂಡಾಗಿ, ಆ ಮಕ್ಕಳು ಚಿಕ್ಕ ಮಕ್ಕಳು ನಡ್ರಾಕ್ ನಿಂತಿದ್ದಾರೆ. ದುಂಡಾಗಿ 50 ಸೈನಿಕಗಳು ದುಂಡಾಗಿ ಕುದುರೆ ತಗೊಂಡು ಓಡಾಡಕ್ ಕುಂತಿದ್ದಾರೆ. ಆ ಚಿಕ್ಕ ಮಕ್ಕಳು ಯಾರಿಗೆ ಹೊಡಿಬೇಕ್ರಿ? ಆ ಚಿಕ್ಕ ಮಕ್ಕಳು ಯಾರಿಗೆ ಬಾಳ ತಗೊಂಡು ಹೊಡಿಬೇಕ್ರಿ? ಆ ಚಿಕ್ಕವಾದ ಮಕ್ಕಳು ಕಡಗ ಹೇಗೆ ಎಬಸಬಹುದ್ರಿ? ಅಲ್ಲಾಹ್ ಅಕ್ಬರ್. ಆ ಚಿಕ್ಕವಾದ ಮಕ್ಕಳು ಕಡಗ ಎಬಸೋದು ಮುಂಚೆನೆ ಆ ಯಸೀದಗಳು ಆ ಚಿಕ್ಕವಾದ ಮಕ್ಕಳಿನ ಮೇಲೆ ಕಡಗ ತಗೊಂಡು ಹೊಡ್ಯಾಕ್ ಕುಂತಿದ್ರು. ಆ ಚಿಕ್ಕವಾದ ಮಕ್ಕಳಿನ ಕೈಗಳು ಹಿಡಿದು ದೇಹವನ್ನು ತುಂಡು ಮಾಡಕ್ ಕುಂತಿದ್ರು. ಹಜರತಿ ಬಿಬಿ ಝೈನಬ್ ಮಕ್ಕಳಿಗೆ ತುಂಡು ಮಾಡಕ್ ಕುಂತಿದ್ರು. ಹಜರತಿ ಬಿಬಿ ಝೈನಬ್ ತಾಯಿಯರು ಮನೆಯಲ್ಲಿ ಕುಂತು ನೋಡಕ್ ಕುಂತಿದ್ರು. ಇವತ್ತಿನ ತಾಯಿಯರು ಮಕ್ಕಳು ಸಮೀಪ ಆಟ ಆಡಕ್ ಕುಂತಿದಾರ ಅಂದರೆ, ಆ ಮಕ್ಕಳು ಆಟ ಆಡುವ ಸಂದರ್ಭದಲ್ಲಿ ತಳಗೆ ಬಿದ್ದಿದ್ರೆ ಮೊದಲಿಗೆ ತಾಯಿ ಅಡಿಗೆ ಮಾಡೋದು ಬಿಟ್ಟು ಹೊರಗಡೆ ಓಡಿ ಬರ್ತಾರೆ. ಇವರು ನನ್ನ ಮಗು ಬಿದ್ದಿದೆ, ನನ್ನ ಮಗುಗೆ ಗಾಯ ಆಗಿದೆ, ಇವರು ಮೊದ್ಲಿಗೇನು ಊಟ ಮಾಡೋದು ಬಿಟ್ಟು, ಅಡಿಗೆ ಮಾಡೋದು ಬಿಟ್ಟು, ಕೆಲಸ ಮಾಡೋದು ಬಿಟ್ಟು ಹೊರಗಡೆ ಓಡಿ ಬರ್ತಾರ. ಹಜರತಿ ಬಿಬಿ ಝೈನಬ್ ಮನೆಯಲ್ಲಿ ಕುಂತು ನೋಡಕ್ ಕುಂತಿದ್ರು. ಆ ಎಲ್ಲಾರು ಯಜೀದಿಗಳು ಅವನು ಮೊಹಮ್ಮದ್ ಚಿಕ್ಕವಾದ ಮಕ್ಕಳಿನ ಕೈ ಹಿಡಿದು ಚರ್ಮ ಸುಲ್ಯಾಕ್ ಕುಂತಿದ್ರು. ಕಾಲ್ ಕಟ್ ಮಾಡಕ್ ಕುಂತಿದ್ರು, ಕಿವಿ ಕಟ್ ಮಾಡಿದ್ರು, ಕೈ ಕಟ್ ಮಾಡಿದ್ರು, ತೋರ್ಸಾಕ್ ಕುಂತಿದ್ರು. ಐ ಝೈನಬ್ ನೋಡು, ನಿನ್ನ ಮಕ್ಕಳಿಗೆ ನಾವು ಯಾತಿ ತುಂಡು ಮಾಡಿದ್ದೀವಿ. ಐ ಝೈನಬ್ ನೋಡು, ನಿನ್ನ ಮಕ್ಕಳಿಗೆ ಯಾತಿ ತುಂಡು ಮಾಡಿದ್ದೀವಿ. ಹಜರತಿ ಬಿಬಿ ಝೈನಬ್ ತನ್ನ ಕಣ್ಣಿಂದ ಮಕ್ಕಳಿಗೆ ನೋಡಕ್ ಕುಂತಿದ್ರು. ಯಾ ಅಲ್ಲಾ, ನನ್ನ ಮಕ್ಕಳು ಯಾರಿಗೆ ಸಹಸ್ಕೊಂಡಿರಬಹುದು? ಬಿಬಿ ಝೈನಬ್ ಯಾರಿಗೆ ತಾಳ್ಮೆ ಮಾಡ್ಕೊಂಡಿರಬಹುದು? ಇವತ್ತು ನಿಮ್ಮ ಕಣ್ಣಿನ ಮುಂದೆ ನಿಮ್ಮ ಮಕ್ಕಳು ಏನಾದ್ರೆ ಕಾಲು ಮುರ್ಕೊಂಡು ಬಂದಿದ್ರೆ ನೀವು 8 ದಿನ ತನಕ ನಿದ್ದೆ ಮಾಡಕ್ಕಿಲ್ಲ. ಆ ಮಕ್ಕಳು ಕಾಲು ಮುರ್ಕೊಂಡು ಬಂದಿದ್ದಿಲ್ಲ ರೀ, ತನ್ನ ಜೀವನವನ್ನು ತ್ಯಾಗ ಮಾಡಿದ್ರು. ಅದು ಎಂತಹ ತ್ಯಾಗ! ಇಡೀ ದೇಹ ತುಂಡಾಗಿದೆ, ಇಡೀ ದೇಹನೇ ತುಂಡಾಗಿದೆ.
ಎಲ್ಲ ಯಜೀದಗಳು ಈ ರೀತಿ ಕೈ ಹಿಡಿದು ಈ ರೀತಿ ಚೆಂಡ ಹಿಡಿದು ತುಂಡು ಮಾಡಿ ಈ ರೀತಿ ಬಿಬಿ ಝೈನಬಿನ ಮನೆ ಕಡೆ ಈ ರೀತಿ ಒಗೆದ್ರು. ಅವರು ತಗೊಂಡು ಹೋಗ್ರಿ ನಿಮ್ಮ ಮಕ್ಕಳನ್ನ, ದೇಹ ತಗೊಂಡು ಹೋಗ್ರಿ. ತಾಯಿ ಹೇಗೆ ಓಡಿ ಬರಬಹುದು ಹೊರಗಡೆ? ತಾಯಿ ಯಾವ ರೀತಿ ಹೊರಗಡೆ ಓಡಿ ಬರೆದಿರಬಹುದು? 10ನೇ ದಿನ ಆಗಿತ್ತು ಘಟನೆ, 10ನೇ ದಿನ ಆಗಿತ್ತು ಇದು ಮಾತುಕತೆ ಎಲ್ಲ. ಹಜರತ್ ಬಿಬಿ ಝೈನಬ್ ಅವರು ಅಲ್ಲಾಹ್ ಬಾರಿನಿ ಕೈ ಎಬಸಿ ದುವಾ ಮಾಡಿದ್ರು, ಯಾ ಅಲ್ಲಾ ನಿನ್ಗಾಗಿ, ಯಾ ಅಲ್ಲಾ ನನ್ನ ಅಜ್ಜರು ತಂದಿರುವ ಧರ್ಮಗಾಗಿ, ಇಸ್ಲಾಂಗಾಗಿ ನನ್ನ ಚಿಕ್ಕವಾದ ಹಾಲು ಕುಡಿಯುವ ಮಕ್ಕಳಿನ ಕುರ್ಬಾನಿ ಕಬೂಲ್ ಮಾಡು ಯಾ ಅಲ್ಲಾ. ಹಜರತ್ ಬಿಬಿ ಝೈನಬ್ ದುವಾ ಮಾಡಕ್ ಕುಂತಿದ್ರು. ಇವತ್ತು ನಮ್ಮ ಮಕ್ಕಳು ಎಲ್ಲಿದ್ದಾರ? ಇವತ್ತು ನಮ್ಮ ತಾಯಿಯರು ಯಜೀದರ ಕೆಲಸ ಮಾಡಿ ಸಂತೋಷ ಪಡ್ಕೊಳಕ್ ಕುಂತಿದಾರ. ಮತ್ತೇನ್ ಹೇಳ್ತಾರೆ ಇವರು? ನನ್ನ ಮಗನ ದೇಹದಲ್ಲಿ ಇಮಾಮ್ ಹುಸೇನ್ ಬರಾಕ್ ಕುಂತಿದಾರ. ಇವರು ಮಕ್ಕಳು ಒಂದು ವಕ್ತಿನ ನಮಾಜ್ ಮಾಡೋರಿಲ್ಲ, ಇವರು ಮಕ್ಕಳು ಒಂದು ದಿನ ಸೂರ ಓದೋರಿಲ್ಲ, ಕಲ್ಮಾ ಬರೋದಿಲ್ಲ ಇವ್ರ ಮಕ್ಕಳಿಗೆ ಸರಿಯಾಗಿ ಏನು ಪಾಠ ಅನ್ನೋದು ಗೊತ್ತಿಲ್ಲ, ಇಸ್ಲಾಂ ಅನ್ನೋದು ಗೊತ್ತಿಲ್ಲ. ಇವ್ರ ಮಕ್ಕಳಿಗೆ ಯಜೀದನ ಕೆಲಸ ಮಾಡಕ್ ಕಳ್ಸಾಕ್ ಕುಂತಿದಾರ. ಅಲ್ಲಿ ಹೋಗಿ ನೋಡ್ರಿ, ಅಲ್ಲಿ ಹಿರಿಯರಿಗಿಂತ ಜಾಸ್ತಿ 10 ದಿನ ಚಿಕ್ಕ ಮಕ್ಕಳಲ್ಲಿ ಕೆಲಸ ಮಾಡಕ್ ಕುಂತಿದಾರ. ತಾಯಿ ತಂದೆಗೆ ನಾಚಿಕೆ ಬರಾಕ್ ಕುಂತಿಲ್ಲ, ಹೊಟ್ಟಿಗೆ ಏನ್ ತಿನ್ನಕ್ ಕುಂತಿರಬಹುದ್ರಿ? ಇವರು ಯೋಚನೆ ಮಾಡಬೇಕಾಗಿತ್ತು. ಬಿಬಿ ಝೈನಬ್ ತನ್ನ ಚಿಕ್ಕವಾದ ಮಕ್ಕಳಿಗೆ ಇಸ್ಲಾಂಗಾಗಿ, ರಸೂಲುಲ್ಲಾಹ್ಗಾಗಿ ಶಹೀದ್ ಮಾಡಿದ್ರಲ್ಲಿ, ತನ್ನ ಮಕ್ಕಳಿಗೆ ಅಲ್ಲಾಹ್ಗಾಗಿ ಕುರ್ಬಾನಿ ಕೊಟ್ಟರು ಅಲ್ಲಿ ಅವರು. ನಾವು ಏನ್ ಮಾಡಕ್ ಕುಂತಿದ್ವಿ? ಆ ಚಿಕ್ಕವಾದ ಮಕ್ಕಳಿನ ದೇಹ ಹಜರತ್ ಇಮಾಮ್ ಹುಸೇನ್ ಅವರು ತಗೊಂಡು ಬಂದು ಬಿಬಿ ಝೈನಬ್ಗೆ ತೋರಿಸಿದ್ರು. ಹಾಯ್ ಅಲ್ಲಾ, ಇವತ್ತು ನಮ್ಮ ಮಕ್ಕಳಿನ ಬರೀ ಕೈ ಕಟ್ಟಾಗಿದ್ರೆ 10 ಸಾರಿ ತಾಯಿ ನೋಡ್ತಾರ, ನನ್ನ ಮಗುವಿನ ಕೈ ಕಟ್ಟಾಗಿದೆ, ನನ್ನ ಮಗುವಿನ ಬಳೆ ಕಟ್ಟಾಗಿದೆ, ನನ್ನ ಮಗುವಿನ ಕೈಯಿಂದ ರಕ್ತ ಬರ 10 ಸಾರಿ ತಾಯಿ ಕುಂತು ನೋಡ್ತಾರ ಕೈ. ಹಜರತ್ ಬಿಬಿ ಝೈನಬ್ ಮಕ್ಕಳಿನ ಬರೀ ಬರಳು ಕಟ್ಟಾಗಿಲ್ಲ, ಕೂದಲ ಕಟ್ಟಾಗಿಲ್ಲ, ಮೂಗು ಕಟ್ಟಾಗಿಲ್ಲ, ಇಡೀ ದೇಹನೇ ತುಂಡಾಗಿದೆ. ಬಿಬಿ ಝೈನಬ್ ಮಕ್ಕಳಿನ ಇಡೀ ದೇಹನೇ ತುಂಡಾಗಿದೆ. ಹಜರತ್ ಬಿಬಿ ಝೈನಬ್ ಮಕ್ಕಳಿನ ಮುಖ ನೋಡಿ ಸಹಸ್ಕುದ್ ಅಲ್ಲಾಹ್ ಅಕ್ಬರ್ ಅಳಾಕ್ ಕುಂತಿದ್ರು. ಯಾ ಅಲ್ಲಾಹ್ ಕುರ್ಬಾನಿ ಕಬೂಲ್ ಮಾಡು ಯಾ ಅಲ್ಲಾಹ್. 10ನೇ ದಿನ ಆಗಿತ್ತು. 10ನೇ ದಿನ ಮತ್ತು ಕೊನೆಯದಲ್ಲಿ ಹಜರತ್ ಅಲಿ ಕಾಸಿಮ್ ಅವರು ಬಂದರು. ಅಲ್ಲಾಹ್ ಅಕ್ಬರ್. ಹಜರತ್ ಅಲಿ ಕಾಸಿಮ್ ಅವರು ಅದೇ ರೀತಿ ಬಂದಿದ್ದಾರೆ ಕರ್ಬಲಾ ಮೈದಾನದಲ್ಲಿ. ಹಜರತ್ ಅಲಿ ಕಾಸಿಮ್ ಅವರಿಗೆ ಅದೇ ರೀತಿ ಎಲ್ಲಾರು ಜನರು ಒಕ್ಕಟ್ಟಾಗಿ ಹಜರತ್ ಅಲಿ ಕಾಸಿಮ್ಗೆ ಕೊಲೆ ಮಾಡಿದ್ರು. ಅಲ್ಲಾಹ್, ಮನೆಯಲ್ಲಿ ಯಾರು ಉಳಿದಿಲ್ಲ. ಲಾಸ್ಟ್ ಹಜರತ್ ಅಲಿ ಅಕ್ಬರ್, ಹಜರತ್ ಇಮಾಮ್ ಹುಸೇನ್ ದೊಡ್ಡ ಮಗನ ಹೆಸರು ಹಜರತ್ ಅಲಿ ಅಕ್ಬರ್. ಅವರು ಮುಖದ ಬೆಳಕಿನಿಂದ ಎಷ್ಟೋ ಜನರು ರಾತ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರು ಮುಖದ ಬೆಳಕು ನೋಡಿ ಎಲ್ಲಾರು ಸಂತೋಷ ಶಾಂತಿ ಪಡ್ಕೊಂಡಿದ್ರು. ಹಜರತ್ ಅಲಿ ಅಕ್ಬರ್ದು ವಯಸ್ಸು ಎಷ್ಟಿತ್ತು? 18 ವರ್ಷ. ಬರೀ 18 ವರ್ಷ ರೀ, 18 ವರ್ಷ ಅವರು ಹಜರತ್ ಅಲಿ ಅಕ್ಬರ್ ಇದ್ರು. ಇಮಾಮೆ ಹುಸೇನಿನ ದೊಡ್ಡ ಮಗನ ಹೆಸರು ಹಜರತ್ ಅಲಿ ಅಕ್ಬರ್. ಇವತ್ತು ನಮ್ಮ ಅಹ್ಲೆ ಸುನ್ನತಿನ ಏನು ಜಮಾತ್ ಅವರು ಇದಾರ, ಅವರು 18 ವರ್ಷದ ಮಕ್ಕಳು ಇವತ್ತು ಎಲ್ಲಿ ಇದಾರ? ಇವರು 18 ವರ್ಷದ ಮಕ್ಕಳು ಏನ್ ಮಾಡ್ಕೊಂತಿದಾರ? 10ನೇ ದಿನದಲ್ಲಿ ಯಾವ್ದು ಕೆಲಸ ಮಾಡಕ್ ಕುಂತಿದಾರ? 10ನೇ ದಿನದಲ್ಲಿ 18 ವರ್ಷದ ಮಕ್ಕಳು ಇವತ್ತು ಎಂತ ತಪ್ಪವಾದ ಕೆಲಸ 10ನೇ ದಿನದಲ್ಲಿ ಮಾಡಕ್ ಕುಂತಿದಾರ. 10ನೇ ದಿನದಲ್ಲಿ, ಆ 10ನೇ ದಿನದಲ್ಲಿ ಹಜರತ್ ಅಲಿ ಅಕ್ಬರ್ 18 ವರ್ಷವರು ಕರ್ಬಲಾ ಮೈದಾನದಲ್ಲಿ ಬಂದರು. ಅಲ್ಲಾಹ್ ಅಕ್ಬರ್. ಎಲ್ಲಾರು ಸೈನಿಕಗಳು ಹಜರತ್ ಅಲಿ ಅಕ್ಬರ್ ಅವರಿಗೆ ನೋಡಿದ ನಂತರ ಏನ್ ಹೇಳಿದ್ರು? ಇವರು ಯಾರು ಬಂದಿದ್ದಾರೆ? ಇಲ್ಲೇ ತನಕ ರಿವಾಯತ್ನಲ್ಲಿ ಬಂದಿದೆ, ಹಜರತ್ ಅಲಿ ಅಕ್ಬರ್ ಅವ್ರದ್ದು ಮುಖ ನೋಡಿದ ನಂತರ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೆನಪು ಬರ್ತಿದ್ರಂತೆ. ಹಜರತ್ ಅಲಿ ಅಕ್ಬರ್ ಅವ್ರದ್ದು ಮುಖ ನೋಡಿದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೆನಪು ಬರ್ತಿದ್ರು. ಇವ್ರ ಮುಖ ನೋಡಿದ್ರೆ ರಸೂಲುಲ್ಲಾಹ್ ಅವ್ರ ಮುಖ ನೋಡಿರ್ಬಹುದು. ಆ ರೀತಿ ಹಜರತ್ ಅಲಿ ಅಕ್ಬರ್ ಕಾಣ್ತಿದ್ರು, ಆ ರೀತಿ ಬೆಳಕು ಕಾಣ್ತಿದ್ರು ಹಜರತ್ ಅಲಿ ಅಕ್ಬರ್. ಅಲ್ಲಾಹು ಅಕ್ಬರ್. ಇದು ಮೈದಾನದಲ್ಲಿ ಹೋಗೋದು ಮುಂಚೆ ಹಜರತ್ ಅಲಿ ಅಕ್ಬರ್ ಅವರು ತಂದೆ ಕಡೆ ಬಂದ್ರು. ಇವತ್ತು ನಿಮ್ಮ 18 ವರ್ಷದ ಮಕ್ಕಳಿಗೆ ಇಂತಹ ಯುದ್ಧದಲ್ಲಿ ಕಳಿಸೋ ಯೋಗ್ಯತೆ ಇದೆ ಇವತ್ತು ಯಾರಾದ್ರೂ ತಾಯಿ ತಂದೆಗೆ? ಯಾರು ತಾಯಿ ತಂದೆಯಲ್ಲಿ ಯೋಗ್ಯತೆ ಇಲ್ಲ ಇವತ್ತಿನ ಕಾಲದಲ್ಲಿ. ಯುದ್ಧ ದೂರ್ರಿ, ಯುದ್ಧ ದೂರು. ಬರೀ ಮಸಜೀದ್ನ ಸಂಬಂಧಗಾಗಿ ಯಾರಾದ್ರೂ 10 ಜನರು ಕೂಡಿಯಲ್ಲಿ ಏನಾದ್ರೂ ನೋಡ್ಕೊಂಡ್ ಹೋಗ್ಬಾ ಅಂದ್ರೆ ಕಳ್ಸಂಗಿಲ್ಲ. ಹೋಗ್ಲಿ ಬಿಡ, ಅಲ್ಲೇ ಹೋಗ್ಕೊಂತಿ ಅಂತೀವಿ ನಾವು ಮಕ್ಕಳಿಗೆ. ಈ ರೀತಿ ಹೇಳಿ ಕಳಿಸ್ತಾರ. ಹಜರತ್ ಅಲಿ ಅಕ್ಬರ್ ಅವರು ಹೋಗೋದು ಮುಂಚೆ ಮಾಡಿದ್ರು, ಅಪ್ಪಾಜಿ ಅನುಮತಿ ಕೊಡ್ರಿ ಅಪ್ಪಾಜಿ, ನಾನು ಮೈದಾನದಲ್ಲಿ ಹೋಗ್ಬೇಕು. ಹಜರತ್ ಅಲಿ ಅಕ್ಬರ್ ಅವರು ಮದ್ದು ಏನು ಅನುಮತಿ ಕೇಳಿದ್ರು. ಹಜರತ್ ಅಲಿ ಅಕ್ಬರ್ ಅವರು ಬರೋದು ಮುಂಚೆ ಹಜರತ್ ಇಮಾಮ್ ಹುಸೇನ್ ಹೇಳಿದ್ರು, ಐ ನನ್ನ ಮಗನೇ ಹೋಗು, ಆದರೆ ಐ ನನ್ನ ಮಗನೇ ಏನಾದ್ರೆ ನಿನ್ನ ದೇಹ ಮೇಲೆ ಅವರು ಏನಾದ್ರೆ ಕಡ್ಕೊಂಡು ಹೊಡೆದಿದ್ರೆ ಯಾವುದೇ ತರಹದ ಕೆಟ್ಟ ರಾಕ್ಷ ಬಳಸಬೇಡ. ಐ ನನ್ನ ಮಗನೇ ಹೊಳ್ಳಿ ಯಾವುದೇ ತರಹದ ಕೆಟ್ಟವಾದ ಮಾತಾಡ ಹೋಗಬೇಡ. ಐ ನನ್ನ ಮಗನೇ ತಾಳ್ಮೆ ಮಾಡು. ಹಜರತ್ ಇಮಾಮ್ ಹುಸೇನ್ ತನ್ನ ಮಗನಿಗೆ ಹೇಳಿ ಕಳ್ಸಕೊಂಡಿದ್ದಾರೆ, ಐ ನನ್ನ ಮಗನೇ ಹೋಗಿದ್ರೆ ಹೊಳ್ಳಿ ಬಾ ಜಲ್ದಿ. ಐ ನನ್ನ ಮಗನೇ ಏನಾದ್ರೆ ಕಷ್ಟ ಬಂದಿದ್ರೆ ನನ್ನ ಕಡೆ ಸಮೀಪ ಬಾ. ಹಜರತ್ ಇಮಾಮ್ ಹುಸೇನ್ ಅವರು ತನ್ನ ಮಗನಿಗೆ ಕುದುರೆ ಮೇಲೆ ಕುಂದರಿಸಿ ಹಗ್ಗವನ್ನು ಕಟ್ಟಿ ಕಡಗವನ್ನು ಕೊಟ್ಟು ಕಳಿಸಿದ್ರು. ನನ್ನ ಮಗನೇ ಹೋಗು, ಹೋಗಿ ಬಾ. ಹಜರತ್ ಅಲಿ ಅಕ್ಬರ್ ಮೈದಾನದಲ್ಲಿ ಬಂದಿದ್ದ ನಂತರ ಅಲ್ಲಾಹ್ ಅಕ್ಬರ್,
ಒಬ್ಬೊಬ್ರು ಬರ್ತಿದ್ರು ಹಜರತಿ ಅಲಿ ಅಕ್ಬರ್ ಅವರು. ಯಾವ ರೀತಿ ತರಕಾರಿ ಕಟ್ ಮಾಡ್ತಿರಲ್ಲ ಆ ರೀತಿ ಒಬ್ಬೊಬ್ಬ ಸೇನೆಗಳಿಗೆ ತುಂಡು ಮಾಡಕ್ ಹೊಂತಿದ್ರು ಹಜರತಿ ಅಲಿ ಅಕ್ಬರ್ ಅವರು. 3 ದಿನ ತನಕ ನೀರು ಕುಡ್ತಿದ್ದಿಲ್ಲ, ಆದ್ರೆ ನೋಡ್ರಿ ಶಕ್ತಿ, ಎಂತಹ ಶಕ್ತಿ ಇತ್ತು ಅವ್ರ ಒಳಗೆ. ಒಬ್ಬೊಬ್ಬರಿಗೆ ತುಂಡು ಮಾಡಕ್ ಹೊಂತಿದ್ರು ಹಜರತಿ ಅಲಿ ಅಕ್ಬರ್ ಅವರು. ಎಷ್ಟು ಸೇನೆಗಳು ಬರ್ತಿದ್ರು, ಎಲ್ಲಾರ್ಗೆ ಕೊಲೆ ಮಾಡ್ತಿದ್ರು. ಆ ಶಿಮ್ರ ಮತ್ತು ಅಮ್ರ್ ಏನ್ ಹೇಳಿದ ಶಿಮ್ರ ಮತ್ತು ಅಮ್ರ್, ಈ ರೀತಿ ಒಬ್ಬೊಬ್ರು ಹೋಗ್ಬೇಡ್ರಿ, ಎಲ್ಲಾರು 100 ದುಂಡಾಗಿ ಹೋಗ್ರಿ, ಅಲ್ಲಾಹ್ ಅಕ್ಬರ್. ಹಜರತಿ ಅಲಿ ಅಕ್ಬರ್ ಅವರು ನಡ್ರಾಕಿದ್ದಾರೆ. 100 ಜನರು ದುಂಡಾಗಿದ್ದಾರ, 100 ಜನರು ಒಕ್ಕಟ್ಟಾಗಿದ್ದಾರ. ಹಜರತಿ ಅಲಿ ಅಕ್ಬರ್ ಒಬ್ಬರಿದ್ದಾರೆ. ಇಲ್ಲಿಂದ ಬಾಣ ತಗೊಂಡು ಹೊಡ್ಯಾಕ್ ಕುಂತಿದ್ದಾರ, ಅಲ್ಲಿಂದ ಕಡಕ ತಗೊಂಡು ಹೊಡ್ಯಾಕ್ ಕುಂತಿದ್ದಾರ. ಹಜರತಿ ಅಲಿ ಅಕ್ಬರ್ ಒಬ್ಬರು ಇದ್ದಾರೆ. 2 ಕೈ ಇದೆ, 200ಕ್ಕಿಂತ ಜಾಸ್ತಿ ಸೇನೆಗಳಿನ ಕೈ ಇದೆ. ಹಜರತಿ ಅಲಿ ಅಕ್ಬರ್ ಒಬ್ಬರೇ ಇದ್ದಾರೆ, 200 ಸೇನೆಗಳಿದ್ದಾರೆ. ಅಲ್ಲಾಹ್ ಅಕ್ಬರ್. ಹಜರತಿ ಅಲಿ ಅಕ್ಬರ್ ಎಲ್ಲಾ ಸೇನೆಗಳ ಜೊತೆ ಯುದ್ಧ ಮಾಡ್ತಿದ್ರು ಮತ್ತು ಓಡಿ ಬರ್ತಿದ್ರು. ಓಡಿ ಬಂದಿದ ನಂತರ ಅಲ್ಲಾಹ್ ಅಕ್ಬರ್, ಹಜರತಿ ಅಲಿ ಅಕ್ಬರ್ ಅವರು ಮೈದಾನದಲ್ಲಿ ಯುದ್ಧ ಮಾಡಕ್ ಕುಂತಿದ್ದಾರೆ. ಇಲ್ಲಿ ತಾಯಿಯರು ಶಹರೆ ಬಾನಿಯವರು ಏನ್ ಮಾಡಿದ್ರು, ಆ ಜುಬ್ಬಾ ಮುಬಾರಕ, ಹಜರತಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜುಬ್ಬಾ ಮುಬಾರಕ ತೆಗೆದು ದುವಾ ಮಾಡಕ್ ಕುಂತಿದ್ರು. ದುವಾ ಮಾಡಕ್ ಕುಂತಿದ್ರು. ಹಜರತಿ ಬಿಬಿ ಫಿಜಾ ಅವರು ಒಳಗಡೆ ಬಂದು ಕೇಳಿದ್ರು, ಏನಂತ ಹೇಳಿದ್ರು, ಏನ್ ಮಾಡಕ್ ಕುಂತಿದ್ರಾ, ಏನ್ ದುವಾ ಮಾಡಕ್ ಕುಂತಿದ್ರಾ? ಹಜರತಿ ಶಹರೆ ಬಾನೂರು ಉತ್ತರದಲ್ಲಿ ಏನ್ ಹೇಳಿದ್ರು, ನನ್ನ ಮಗ ನನ್ನ ಹೃದಯದ ಬೆಳಕು ಯುದ್ಧದಲ್ಲಿ ಹೋಗಿದ್ದಾನೆ. ಯಾ ಅಲ್ಲಾ, ಒಂದು ಸಾರಿ ನನ್ನ ಮಗನ ಮುಖ ನಾನು ನೋಡ್ಬೇಕು. ಯಾ ಅಲ್ಲಾ, ನನ್ನ ಮಗನಿಗೆ ಬಳ್ಳಿ ಕಳಿಸ್ಬಿಡಿ. ಅಲ್ಲ, ಒಂದು ಸಾರಿ ನನ್ನ ಮಗನ ಮುಖ ನೋಡ್ಬೇಕು. ಯಾ ಅಲ್ಲಾ, ಒಂದು ಸಾರಿ ಕಳಿಸಿ. ಅಲ್ಲ, 100 ಜನರು ಒಕ್ಕಟ್ಟಾಗಿ ಹಜರತಿ ಇಮಾಮಿ ಹುಸೇನ್ ದೊಡ್ಡ ಮನ ಹಜರತಿ ಅಲಿ ಅಕ್ಬರ್ ಅವರಿಗೆ ಈ ರೀತಿ ಯುದ್ಧ ಮಾಡಕ್ ಕುಂತಿದ್ರು. ಹಜರತಿ ಅಲಿ ಅಕ್ಬರ್ ಅರ್ಧ ಯುದ್ಧದಲ್ಲಿ ಹೊಳ್ಳಿ ಬಂದರು. ಬಂದಿದ ನಂತರ ಹಜರತಿ ಇಮಾಮಿ ಹುಸೇನ್ ಕೇಳಿದ್ರು, ಐ ನನ್ನ ಮಗನೇ ಏಕೆ ಬಂದಿದ್ಯಾ, ಐ ನನ್ನ ಮಗನೇ ಬರೋದು ಉದ್ದೇಶ ಏನು? ಹಜರತಿ ಅಲಿ ಅಕ್ಬರ್ ಹೇಳಿದ್ರು, ಅಪ್ಪಾಜಿ ಅಲ್ ಅತಶ್ ಅಪ್ಪಾಜಿ, ಅಪ್ಪಾಜಿ ಅಲ್ ಅತಶ್ ಅಪ್ಪಾಜಿ, ಅಪ್ಪಾಜಿ ನೀರ್ ಬೇಕು ಅಪ್ಪಾಜಿ, ಅಪ್ಪಾಜಿ ನೀರ್ ಬೇಕು ಅಪ್ಪಾಜಿ, ಅಪ್ಪಾಜಿ 3 ದಿನ ಆಯ್ತು ಅಪ್ಪಾಜಿ ನೀರ್ ಕೊಡ್ತಿಲ್ಲ ಅಪ್ಪಾಜಿ, ಅಪ್ಪಾಜಿ ನೀರ್ ಬೇಕು ಅಪ್ಪಾಜಿ, ಅಪ್ಪಾಜಿ ಶಕ್ತಿ ಇಲ್ಲ ಅಪ್ಪಾಜಿ, ಯುದ್ಧ ಮಾಡೋದಕ್ಕೆ ಶಕ್ತಿ ಇಲ್ಲ ಅಪ್ಪಾಜಿ, ನೀರ್ ಕೊಡ್ರಿ ಅಪ್ಪಾಜಿ. ಮನೆಯಲ್ಲಿ 1 ಹನಿ ನೀರಿಲ್ಲ. ಹಜರತಿ ಅಲಿ ಅಕ್ಬರ್ ಹೊಳ್ಳಿ ಬಂದು ನೀರ್ ಕೇಳಕ್ ಕೂತಿದ್ದಾರೆ, ಅಪ್ಪಾಜಿ ನೀರ್ ಕೊಡ್ರಿ ಅಪ್ಪಾಜಿ. ಅಲ್ಲಾಹ್ ಅಕ್ಬರ್. ಹಜರತಿ ಬೀಬಿ ಝೈನಬ್ ಅವರು ದುವಾ ಮಾಡಕ್ ಕುಂತಿದ್ರು. ಬಂದು ಹೇಳಿದ್ರು, ಐ ಬೀಬಿ ಝೈನಬ್, ಅಲ್ಲಾಹ್ ರಬ್ಬುಲ್ ಇಜ್ಜತ್ ದುವಾ ಕಬೂಲ್ ಮಾಡಿದ್ದಾನೆ, ಹೋಗು ಹೊರಗಡೆ ಹೋಗಿ ನೋಡು, ನಿನ್ನ ಹೃದಯದ ಬೆಳಕು ನಿನ್ನ ಮಗ ಬಂದಿದ್ದಾನೆ. ಹಜರತಿ ಬೀಬಿ ಶಹರೆ ಬಾನೂರು ಹೊರಗಡೆ ಓಡಿ ಬಂದರು. ಬನ್ನಿ ನಂತರ ಹಜರತಿ ಅಲಿ ಅಕ್ಬರ್ ಮುಖ ನೋಡಿ ಕೇಳುತ್ತಾರೆ, ಐ ನನ್ನ ಮಗನೇ ಏಕೆ ಬಂದಿದ್ಯಾ, ಐ ನನ್ನ ಮಗನೇ ಏನಾಯ್ತು? ಹಜರತಿ ಅಲಿ ಅಕ್ಬರ್ ತಾಯಿಗೆ ಕೇಳಿದ್ರು, ಅಮ್ಮಿ ಜಾನ್, ನಾನು ಚಿಕ್ಕ ಇದ್ದಿದ್ದ ನಂತರ ನಿಮ್ಮ ಎದೆಯ ಹಾಲು ಕುಡಿಸಿ ನನ್ನ ನಿರಾಸೆ ದೂರ ಮಾಡ್ತಿದ್ರಿ. ಅಮ್ಮಿ ಜಾನ್, ಇವತ್ತು ನನಗೆ ನಿರಾಸೆ ಆಗಿದೆ. ಅಮ್ಮಿ ಜಾನ್ ನೀರು ಕೊಡ್ರಿ, ಅಮ್ಮಿ ಜಾನ್, ಅಮ್ಮಿ ಜಾನ್ ನೀರು ಕುಡಿಸ್ರಿ ಅಮ್ಮಿ ಜಾನ್. ಹಜರತಿ ಶಹರೆ ಬಾನೂರು ಒಳಗಡೆ ಹೋಗಿ ಆ ಚರಮದು ಬಾಟ್ಲಿ ಎತ್ಕೊಂಡು ಬಂದು 20 ಸಾರಿ ಜಡ್ಸಕ್ ಕುಂತಿದ್ರು. ನೀರು ಬರಬಹುದು. 1 ಹನಿ ನೀರು ಬಂದಿದ್ದಿಲ್ಲ ಅವ್ರಿಗೂ, 1 ಹನಿ ನೀರು ಬಂದಿದ್ದಿಲ್ಲ. ಹಜರತಿ ಶಹರೆ ಬಾನೂರು ಏನ್ ಮಾಡ್ತಿದ್ರು, ಅಯ್ಯಲ್ಲ, ನನ್ನ ಮಗನಿಗೆ ನೀರು ಕುಡಿಸೋದಕ್ಕೆ 1 ಹನಿ ನೀರೇನಿಲ್ಲ. ಯಾ ಅಲ್ಲ, 1 ಹನಿ ನೀರೇನಿಲ್ಲ. ಯಾ ಅಲ್ಲ, ಎಂತ ಸಮಯ ಬಂದಿದೆ. ಅಲ್ಲಾಹ್ ಅಕ್ಬರ್. ಹಜರತಿ ಇಮಾಮಿ ಹುಸೇನ್ ತನ್ನ ಮಗನಿಗೆ ಧೈರ್ಯವಾದ ಮಾತು ಹೇಳಿದ್ರು, ಐ ನನ್ನ ಮಗನೇ ಹೋಗು, ಐ ನನ್ನ ಮಗನೇ ತಾಳ್ಮೆ ಮಾಡು. ಇಲ್ಲಿ ನೀ ತಾಳ್ಮೆ ಮಾಡಿದ್ರೆ ಕಯಾಮತ್ ದಿನದಲ್ಲಿ ನಮ್ಮ ಅಜ್ಜರು ಹಜರತಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಬೆ ಕೌಸರ್ ನೀರು ಕೊಡಿಸೋರಿದ್ದಾರೆ, ಆಬೆ ಕೌಸರ್ ಕೊಡೋರಿದ್ದಾರೆ. ಐ ನನ್ನ ಮಗನೇ ಹೋಗು. ಹಜರತಿ ಅಲಿ ಅಕ್ಬರ್ ಮತ್ತು ಹೊಳ್ಳಿ ಬಂದರು. ಅಲ್ಲಾ, 18 ವರ್ಷದ ಮಗ ತಂದೆಯ ಮುಂದೆ ಆ ಎಲ್ಲಾ ಸೇನೆಗಳ ಸಮೀಪ ಹೋಗಿದ ನಂತರ ಎಲ್ಲಾ ಸೇನೆಗಳು ಎಲ್ಲಾರು ಒಕ್ಕಟ್ಟಾಗಿ ದುಂಡಾಗಿ ಹಜರತಿ ಅಲಿ ಅಕ್ಬರ್ನ ದೇಹ ತುಂಡು ಮಾಡಿದ್ರು. ಹಜರತಿ ಅಲಿ ಅಕ್ಬರ್ನ ದೇಹ ತುಂಡು ಮಾಡಿದ್ರು. ಎಲ್ಲಾ ಸೇನೆಗಳು ಹಜರತಿ ಅಲಿ ಅಕ್ಬರ್ಗೆ ಕೊಲೆ ಮಾಡಿದ್ರು. ಹಜರತಿ ಇಮಾಮಿ ಹುಸೇನ್ ತನ್ನ 18 ವರ್ಷದ ಮಗನಿನ ಮುಖ ನೋಡಿ ಓಡಿ ಬಂದರು. ಅಯ್ಯಲ್ಲ, ನನ್ನ ಮಗ, ಅಯ್ಯ ಯಜೀದಗಳು ಹಿಂದೆ ಸರೀರಿ, ನನ್ನ ಮಗ. ಹಜರತಿ ಇಮಾಮಿ ಹುಸೇನ್ ತನ್ನ ಸ್ವಂತ ಮಗನಿಗೆ ನೋಡಿ ಯಾವ ರೀತಿ ಸಹಿಸಿಕೊಂಡಿರಬಹುದು, ಯಾವ ರೀತಿ ತಾಳ್ಮೆ ಮಾಡಿರಬಹುದು. 18 ವರ್ಷದ ಮಗನಿ. ಆ 18 ವರ್ಷದಲ್ಲಿ ಏನಾದ್ರೆ ಮಕ್ಕಳು ಬಂದಿದ್ರೆ ಎಲ್ಲಾ ತಾಯಿ ತಂದಿರು ಉದ್ದೇಶ ಇಟ್ಕೊಂಡು ನಿಂತ್ಕೊಂಡಿರ್ತಾರ. ಇನ್ನು 2 ವರ್ಷ ಹೋಗಿದ್ರೆ ನನ್ನ ಮಗನ ಮದ್ವೆ ಆಗುತ್ತದೆ, ನನ್ನ ಮನೆಯಲ್ಲಿ ಸೊಸೆ ಬರ್ತಾಳ, ನನ್ನ ಮಗ ದೊಡ್ಡವಾಗುತ್ತಾನೆ, ನನ್ನ ಮಗ ನನ್ಗೆ ದುಡಿದು ಹಾಕುತ್ತಾನೆ, ನನ್ನ ಮಗನಿಂದ ನನ್ಗೆ ಜೀವನ ನಡೆಯುತ್ತದೆ. ನನ್ನ ಮಗನಿಂದ ಎಲ್ಲಾ ತಾಯಿ ತಂದೆಯುವುದು ಒಂದೇ ಇಚ್ಛೆ ಇರುತ್ತದೆ. ಇಮಾಮೆ ಹುಸೇನ್ ಅವ್ರದ್ದು ಇಚ್ಛೆ ಇದ್ದಿದ್ದಿಲ್ಲ. ಇಮಾಮೆ ಹುಸೇನ್ ಅವ್ರದ್ದು ಇಚ್ಛೆ ಇದ್ದಿದ್ದು ನನ್ನ ಮಗ ಮಗ ಆಗುವ ಇದ್ದಾನೆ, ನನ್ನ ಮಗನು ಮದ್ವೆ ಆಗೋದಿದೆ. 18 ವರ್ಷದ ಮಗನಿಗೆ ಕಳಿಸಿದ್ರು ದೀನಗಾಗಿ. ಇವತ್ತು ನಮ್ಮ 18 ವರ್ಷದ ಯುವಕರು ಏನ್ ಮಾಡಕ್ ಕುಂತಿದಾರ? 18 ವರ್ಷದ ಯುವಕರು ಏನ್ ಮಾಡಕ್ ಕುಂತಿದಾರ? ಇವ್ರಿಗೆ ಹೇಳೋರು ಯಾರಿಲ್ಲ, ಕೇಳೋರು ಯಾರಿಲ್ಲ. ಇವತ್ತು ಇಂತಹ ಯುವಕರಿಗೆ ತಪ್ಪವಾದ ಕೆಲಸದಲ್ಲಿ ತರೋರು ಬ್ಯಾರೆ ಯಾರಿಲ್ಲ, ನಮ್ಮ ಊರಿನ ಹಿರಿಯರು ಅಂತ ತಿಳ್ಕೊಂಡ್ಬಿಡ್ರಿ ನೀವು. ಊರಿನ ಹಿರಿಯರು ಎಲ್ಲಾರು ಒಕ್ಕಟ್ಟಾಗಿ ಗಟ್ಟಾಗಿ ನಿಂತಿದ್ರೆ ಇವತ್ತು ಯುವಕರು ಯಾರು ಇಂತಹ ತಪ್ಪವಾದ ಕೆಲಸ ಮಾಡ್ತಿದ್ದಿಲ್ಲ, ಯಾರು ಮಾಡ್ತಿದ್ದಿಲ್ಲ.
ನಮ್ಮ ಹಿರಿಯರು ಮೊದಲಿಗೆ ತಪ್ಪವಾದ ಕೆಲಸ ಮಾಡಿ ಬಂದರು, ಆಮೇಲೆ ಯುವಕರಿಗೆ ಮಾಡ್ಸಕ್ ಕುಂತಿದ್ದಾರೆ.